ಅನೇಕರು ಹೇಳ್ತಾ ಇದ್ರು ಚಾಮರಾಜನಗರ ಪಕ್ಕ ಕಾಂಗ್ರೆಸ್ ಅಂತೇಳಿ. ಹನುಮೇಶ್ ಅವರು ಈ ಇಂಡಿಯಾ ಗಠಬಂಧನದಲ್ಲಿ ನೀವು ಹೇಳಿದ್ರಿ ಭಾಳಷ್ಟು ಸ್ಟ್ರಾಂಗ್ ಪಾರ್ಟಿಗಳಿದೆ ಅಂತ, 27 ಪಕ್ಷಗಳಿದ್ದರೂ ಸ್ಟ್ರಾಂಗ್ ಇದೆ. ಬಹುಶಃ ನಾವು ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ ಅವರ ಉತ್ತರ ಪ್ರದೇಶದ ಒಂದು ರ್ಯಾಲಿಯನ್ನು ಏನು ನೋಡಿದ್ವಿ, ಅದೇ ರೀತಿ ಎಲ್ಲ ಘಟಬಂಧನದ ನಾಯಕರು ಕೂಡ ಇಡೀ ಕ್ಯಾಂಪೇನಲ್ಲಿ ಇಡೀ ದೇಶವ್ಯಾಪಿ ನಾವು ಮಾಸ್ ಕಲೆಕ್ಟಿವ್ ಲೀಡರ್ಶಿಪ್ಪು, ಸಾಮೂಹಿಕ ನಾಯಕತ್ವ ಅಂತ ಪ್ರತಿಬಿಂಬಿಸಿದ್ರೆ ಓಕೆ ಇದು ಫಲಿತಾಂಶ ಬೇರೆ ಆಗ್ತಿತ್ತನ ಅನ್ನುವಂಥದ್ದು. ಅದು ಒಂದು ಸ್ಟ್ರಾಟಜಿ. ಮನೆಗಳು ಸುಲ್ತಾನರಾಗಿ ನಿಂತ್ಕೊಂಡ್ರು, ಸುಲ್ತಾನ ಅಂತ. ಮತ್ತೆ ಇನ್ನೊಂದು ನಾವು ಸುಲ್ತಾನ್ ಅಂತ ನಿಲ್ಲಿಲ್ಲ ಅವರು. ಅದ್ರ ಜೊತೆಗೆ ನೀವು ಆರಂಭದಲ್ಲಿ ಈ ಚುನಾವಣೆಯ ವಿಷಯಾಧಾರಿತ ಅಂತ ಬಂದಾಗ ನಮ್ಮ ಆಮ್ ಆದ್ಮಿ ಪಕ್ಷದ ವಕ್ತಾರ ಒಂದು ಹೇಳಿದ್ರು, ಎಲೆಕ್ಟ್ರಲ್ ಬಾಂಡ್ ಇದೆಯಲ್ಲ ಇದು ಬಹಳ ಡಿಬೇಟ್ ಆಗ್ಬೇಕಾಗಿತ್ತು ಈ ಚುನಾವಣೆಯಲ್ಲಿ, ಆಗ್ಲೇ ಇಲ್ಲ. ಬರೀ ಮಂಗಳಸೂತ್ರದ ಬಗ್ಗೆ ಆಯ್ತು, ಸಂಪತ್ತಿನ ಹಂಚಿಕೆ ಆಯಿತು, ಇದಾಯಿತು. ಎಲೆಕ್ಟ್ರಲ್ ಬಾಂಡ್ ಚರ್ಚೆ ಆಗಕ್ಕೆ ಬಿಡಲಿಲ್ಲ. ಓಕೆ, ಇದೇ ವಿಷಯಗಳೇ ಆಯಿತು. ಬಹುಶಃ ಇವೆಲ್ಲವೂ ಕೂಡ NDA ಮೈತ್ರಿಕೂಟ ವ್ಯವಸ್ಥಿತವಾಗಿ ಮಾಡಿರುವಂಥದ್ದು ಮತ್ತು ಇಂಡಿಯಾ ಮೈತ್ರಿಕೂಟ ಅದನ್ನು ಜನಸಾಮಾನ್ಯರಲ್ಲಿ ಈ ವಿಷಯಗಳನ್ನು ಪ್ರಸ್ತಾಪ ಮಾಡೋದಕ್ಕೆ, ಡಿಬೇಟ್ ಮಾಡೋದಕ್ಕೆ ಎಲ್ಲ ಒಂದು ಕಡೆ ಅವರು ಹಿನ್ನಡೆ ಆಯಿತು, ಸೋಲಾಯಿತು ಅಂತ ನಾವು ಹೇಳಬೇಕಾಗುತ್ತೆ. ಓಕೆ, ಯದುವೀರ್ಗೆ 9,000 ಮತಗಳ ಲೀಡ್ ಮೈಸೂರಲ್ಲಿ. ಯದುವೀರ್ಗೆ ಉತ್ತರ ಕನ್ನಡದಲ್ಲಿ ಚೆಕ್ ಮಾಡಿಕೊಂಡು ಕಾಗೇರಿ ಲೀಡಲ್ಲಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರ ಕ್ಷೇತ್ರ ಅನೇಕ ಬಾರಿ ಗೆಲ್ತಾ ಇದ್ರು. ಈ ಬಾರಿ ಟಿಕೆಟೇ ಇಲ್ಲ ಅಂದ್ರೆ ಅಂಥ ಕ್ಷೇತ್ರದಲ್ಲಿ ಯಾರೋ ನನ್ನ ಹೆಸರು ಬಳಸ್ಕೊಂಬಿಟ್ರು, ನನ್ನ ಫೋಟೋ ಬಳಸ್ಕೊಂಬಿಟ್ರು ಅಂತ ಅನಂತಕುಮಾರ್ ಹೆಗಡೆ ಸಿಟ್ಟು ಬಂದು ದೂರು ಕೂಡ ಕೊಟ್ಟಿದ್ರು. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಹೆಸರು ಬಳಸ್ಕೊಂಡು ಪ್ರಚಾರ ಮಾಡಿದ್ದಾರೆ ಅಂತ ಹೇಳಿ. ರತನ್, ಸುಮಾರು 22,000 ಮತಗಳ ಲೀಡಲ್ಲಿದ್ದಾರೆ ಅವರು, ಇಫ್ ಐ ನಾಟ್ ರಾಂಗ್. ಹೌದು. ಬಟ್ ಅನಂತಕುಮಾರ್ ಹೆಗಡೆ ಭಾಳ ಸಿಟ್ಟಿತ್ತು, ಮುನಿಸ್ಕೊಂಡಿದ್ರು, ಕೋಪ ಮಾಡ್ಕೊಂಡಿದ್ರು, ಎಲ್ಲವೂ ನಿಜ. ಅಲ್ಲ, ಅದು ಅಂದರೆ ತಾತ್ಕಾಲಿಕವಾಗಿ ಆ ಟೈಮಲ್ಲಿತ್ತು. ಆಫ್ಕೋರ್ಸ್ ನಂತರ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಿದ್ದಾರೆ. ಆನಂತರ ಅವರು ಕೂಡ ನಮ್ಮ ಪಕ್ಷದ ಒಂದು ದೊಡ್ಡ ನಾಯಕರು, 6 ಬಾರಿ ಸಂಸದರು ಕೂಡ ಆದವರು. ಆದರೆ ತನ್ನ ಪರ್ಮಿಷನ್ ಇಲ್ಲದೆ ಒಂದು ಫೋಟೋ ಅನ್ನುವಂಥದ್ದು ಒಂದು ಬೇಜಾರು ಇದ್ದಿರ್ಬೋದು, ಅದು ಹೇಳಿದರು. ಆದರೆ ಅವರು ಕಾಗೇರಿ ಅವರಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ, ಮೋದಿ ಅವರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಿ 32,000 ಆಯಿತು ಲೀಡ್ ಅವ್ರದ್ದು. 32,000 ಆಯಿತು, 22 ಉತ್ತಮವಾದಂಥ. ಆನಂತರ ನಿಮಗೆ ಗೊತ್ತಿರ್ಬೋದು, ಬೆಂಗಳೂರಲ್ಲಿ 48,000 ಲೀಡು ನಿಮ್ಮ ಅಭ್ಯರ್ಥಿ. ಹೌದು, ಮಂಜುನಾಥ್ ಅವರು. ನಾವು ಮೊದಲಿಂದನೂ ಹೇಳ್ತಾ ಇದ್ವಿ, ಬೆಂಗಳೂರು ಗ್ರಾಮಾಂತರ ಅದನ್ನು ನಾವು ಗೆಲ್ತೀವಿ ಅಂತ ಹೇಳ್ಕೊಂಡು ಹಲವು ಬಾರಿ ನಾವು ಹೇಳ್ತಾ ಇದ್ವಿ. ಆನಂತರ ನಮ್ಮ ಇಂಟರ್ನಲ್ ಲೆಕ್ಕಾಚಾರದ ಪ್ರಕಾರ ಕೂಡ ಅಲ್ಲಿ ನಮ್ಮದು ಗೆಲ್ಲತ್ತೆ ಅನ್ನುವಂಥದ್ದೇ ಮಾತುಕತೆ ಆಗ್ತಾ ಇತ್ತು. ಅಫ್ಕೋರ್ಸ್ ವಿ ವಿಲ್ ವಿನ್ ದ್ಯಾಟ್ ಆಲ್ಸೋ. ಈಗ ನಾನು ಶಶಿಧರ್, ಈಗ ಗ್ಯಾರಂಟಿ ಸ್ಕೀಮ್ಗಳ ಪ್ರಭಾವ ನೀವು ನೋಡೋದಂತ ಇದೆಯಾ ಅಂತ ಯಾರಾದರೂ ಕೇಳಿದ್ರೆ, ಕಾಂಗ್ರೆಸ್ ಲೀಡರ್ಸ್ನ ಕೇಳಿದಾಗ, ಮಾತಾಡಿಸಿದಾಗ ಒಂದು ಮಾತು ಹೇಳೋರು ಅವರು, ಗ್ಯಾರಂಟಿ ನಮ್ಮ ಕೈ ಹಿಡಿಯುತ್ತೆ, ಮಹಿಳಾ ಮತದಾರ ನಮ್ಮ ಕೈ ಬಿಡಲ್ಲ ಅಂತ. ಖಂಡಿತವಾಗೂ ಕೈ ಹಿಡಿಯುತ್ತೆ. ಯಾಕೆಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ಯಾರಂಟಿ ಏನಿದೆ, ಒಂದು ಕುಟುಂಬಕ್ಕೆ ಒಂದು 4,000 ರಿಂದ 5,000 ರೂಪಾಯಿ ಅವ್ರಿಗೇನು ಉಳಿಯುತ್ತೆ, ಅದು ತುಂಬ ಅನಿವಾರ್ಯ ಸ್ಥಿತಿ. ಯಾಕೆಂದರೆ ಎಲ್ಲ ವೆಚ್ಚಗಳು ಸಹ ಉತ್ತುಂಗಕ್ಕೆ ಹೋಗಿದೆ. ಒಂದು ಬೀಜ ಸಂಸ್ಕರಣೆ ಆಗಲಿ, ಒಂದು ಹಸುವಿನ ಮೇವು ತರೋದಾಗಲಿ, ಮತ್ತೊಂದು ಪ್ರತಿಯೊಂದು ಸಹ ಹೆಚ್ಚಿನ ದುಬಾರಿ ದರಗಳಲ್ಲಿ ಇವತ್ತು ನಾವು ನಮ್ಮ ದೇಶದ ಜನರು ತತ್ತರಿಸ್ತಿದ್ದಾರೆ. ಅದರಲ್ಲಿ ಕಾಯಕಲ್ಪ ಅಂತ ಒಂದು 4,000 5,000 ಉಳಿದ್ರೆ ಆ ಗೃಹಿಣಿ ಆ ಮನೆಯನ್ನು ನಡೆಸ್ತಾಳೆ. ಆ ಗೃಹಿಣಿ ಎಲ್ಲೋ ಹೋಗಿ ಬರ್ತಾಳೆ, ಅವ್ರಿಗೊಂದು 50 ರೂಪಾಯಿ, 100 ರೂಪಾಯಿ ಕೆಲವು ಟೈಮು ನಮ್ಮಂಥ ಬೆಂಗಳೂರಿನಲ್ಲೇ ಇರ್ತಕ್ಕಂಥ 100 ರೂಪಾಯಿಗೆ ಸಮಸ್ಯೆ ಆಗಿರುತ್ತೆ. ಹಾಗಾಗಿ ನಾವು ಅದನ್ನು ಎದುರಿಸಿರ್ತೀವಿ. ಅಂತಹ ಪರಿಸ್ಥಿತಿಗಳಲ್ಲಿ ಸರ್ಕಾರ ಒಂದು ಕೈ ಹಿಡಿದಿದೆ. ಆ ಸರ್ಕಾರಕ್ಕೆ ನಾವು ಅದ್ರ ಮುಖಾಂತರ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋ ರೀತಿಯಲ್ಲಿ, ಮತ್ತು ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆನೂ ಅವರು ಯೋಚನೆ ಮಾಡ್ತಾರೆ. ಯಾವುದು ಉಜ್ವಲ ಯೋಜನೆ ಅಂತ ಹೇಳಿ ನೀವು ತಗೊಂಡು ಬಂದು ನೀವು 150 ರೂಪಾಯಿ ಬ್ಯಾಂಕ್ಗೆ ಹಾಕಿ, 150 ರೂಪಾಯಿ ಬ್ಯಾಂಕ್ ಹಾಕ್ತೀನಿ ಅಂತ ಸ್ವಲ್ಪ ದಿನ ಹಾಕಿ ಮತ್ತೆ ಅದನ್ನು ಬ್ಯಾಂಕ್ಗೆ ಹಾಕದಂಗೆ ಅದನ್ನು ಇದು ಮಾಡಿಕೊಂಡು ಇವತ್ತು 1,050 ರೂಪಾಯಿ 1,100 ರೂಪಾಯಿ ಮಾಡಿ ಎಲೆಕ್ಷನ್ಗೋಸ್ಕರ 100 ರೂಪಾಯಿ 200 ರೂಪಾಯಿ ಕಡಿಮೆ ಮಾಡೋವಂಥದ್ದು, 400 ರೂಪಾಯಿ ಸಿಲಿಂಡರ್ ಈ ಥರ ಮಾಡಿಕೊಂಡು ಪೆಟ್ರೋಲ್ ದರ, ಡೀಸೆಲ್ ದರ ಮತ್ತು ಎಲ್ಲ ವಸ್ತುಗಳ ಇಶ್ಯೂ ಆದರೆ ಬೇರೆ ವಿಚಾರ ಶಶಿ. ಅದು ಇಶ್ಯೂ ಆದರೆ ಬೇರೆ ವಿಚಾರ, ಅದೇ ಆಧಾರದಲ್ಲಿ ಮತ ಬಂತ ಅಂದರೆ ಬೇರೆ ವಿಚಾರ. ಅದು ಬರಲಿಲ್ಲ ಅಂದರೆ ನೀವು ಫೇಲ್ ಆದ್ರಿ ಅಂತ. ಖಂಡಿತವಾಗೂ ಜನಸಾಮಾನ್ಯರಿಗೆ ಮುಟ್ಟುವಲ್ಲಿ ನಾವು ಏನು ಬೇಕೋ ಹೇಳಿ ತಿಳಿಸಿದ್ದೇವೆ. ನಮ್ಮ ಪ್ರತಿಪಕ್ಷದವಾಗಿ ನಾವು ಕಾರ್ಯೋನ್ಮುಖವಾಗಿ ಕೆಲಸ ಮಾಡಿದ್ದೇವೆ. ಅದನ್ನು ತಿಳ್ಕೊಳ್ಬೇಕಾಗಿ
ನೋಡ್ಬೇಕಾಗಿರತಕ್ಕಂಥ ಜನಸಾಮಾನ್ಯರು. Fine, ಇನ್ನು ಕರಾಳ ದಿನಗಳನ್ನ ನೋಡ್ಬೇಕಾ, ಅವ್ರಿಗೆ ಬಿಟ್ಟಿದ್ದು. ಓಕೆ, ಅಂದ್ರೆ ಜನರಿಗೆ ಹೌದು, ನಾವು ಇನ್ನೂ ಆವಾಗಲೇ ಹೆಚ್ಚಿನ ಹೇಳಿದೆ. ಕರಾಳ ದಿನಗಳನ್ನು ನೋಡ್ಬೇಕಾ, ಗಲಾಟೆ debate ಎಲ್ಲ ಇದೆ. ಇಲ್ಲ ಇನ್ನು ದೇವಮಾನವನ್ನ ಇನ್ನೇನ್ ಮಾಡ್ಬೇಕು. ಈ ಪ್ರಪಂಚದಲ್ಲಿ ನಾನು ನೋಡಿದ್ವಿ, ಒಂದು ಸಮುದಾಯ ದೇವಮಾನವ ಬಂದಿದ್ರು, ಪ್ರಾಫೆಟ್ ಅಂತ ಬಂದಿದ್ರು. ನಾನೇ ಮೊದಲ ಪ್ರಾಫೆಟ್, ನಾನೇ ಕೊನೆಯ ಅಂತ ಪ್ರವಾದಿ ಅಂತ ಹೇಳಿದ್ರು. ಇನ್ನೊಂದು ದೇವಮಾನವರು ಕ್ರಿಶ್ಚಿಯನ್ ದೇವರು. ನಮ್ಮ ಹಿಂದೂನಲ್ಲಿ ಯಾರು ದೇವಮಾನವರು ಅಂತ ಹೇಳ್ಕೊಂಡಿಲ್ಲ, ದೇವ್ರು ನನ್ ಕಳ್ಸಿದ್ರು ಅಂತ ಯಾರು ಹೇಳಲಿಲ್ಲ. ನಾವು ಯಾರನ್ನು ಗುರುಗಳು ಅನ್ಕೊಂಡಿದ್ರು, ನಾವು ಅವ್ರನ್ನ ದೇವರು ಅನ್ಕೊಂಡ್ವಿ. ಯಾರು ಜನರು ಮಾತ್ರ ದೇವರು ಅನ್ಕೊಂಡ್ರು. ನಾನೇ ದೇವರು ಅಂತ ಯಾರು ಹೇಳಿರ್ಲಿಲ್ಲ. ಭಗವಾನ್ ಬುದ್ಧ ಆಗ್ಲಿ ನಾ ಹೇಳಿರ್ಲಿಲ್ಲ ನಾನೇ ದೇವರು, ನನ್ನ ಇದ್ ಮಾಡಿ ಅಂತ. ನಾನು ನಿಮಗೆ ಜೀವನದ ಬಗ್ಗೆ ಒಂದು ಆಶಯಗಳನ್ನು ಮೂಡಿಸ್ತೀನಿ, ಉತ್ತಮವಾದ ಜೀವನ ಹೇಗೆ ನಡ್ಕೊಡ್ಬೇಕು ಅಂತ ಒಂದು ಗೌರವಯುತವಾಗಿ ಹೇಳಿದ್ರು. ಆದ್ರೆ ಇವರು ನಾನೇ ದೇವರು, ನನ್ನನ್ನು ಕಳಿಸಿದ್ದಾರೆ, ನನ್ನನ್ನು ನೀವು ಪೂಜಿಸ್ರಿ ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರೆ. ಇದು ಭಾವನಾತ್ಮಕ ಅಲ್ವಾ? ಈ ಭಾವನಾತ್ಮಕ ದೇಶದಲ್ಲಿ ಭಾವನೆಗಳನ್ನು ಇಟ್ಟುಕೊಂಡು ನೀವು ಮುಂದೆ ಹೋಗ್ತಾ ಇದ್ದೀರಾ. ಇದು ಸಂಪೂರ್ಣವಾಗಿ ವಿಫಲ ಆಗುತ್ತೆ, ಒಂದಲ್ಲ ಒಂದು ದಿನ ಅಂತ್ಯ ಆಗುತ್ತೆ.